ಅಣ್ಣ ದೊಡ್ಡನಲ್ಲಿ ಕಾಣ್ತಾನೆ ಇಲ್ಲ. ಇನ್ಮೇಲೆ ನಿಮ್ಮ ಅಣ್ಣ ಬರೋದಿಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ಗಟ್ಟಿಮೇಳ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ನಾಮ. ಅಣ್ಣ ಬರೋವರೆಗೂ ನಾನು ತಾಳಿ ಕಟ್ಟಲ್ಲ. ಏನ್ ನೋಡ್ತಾ ಇದ್ದೀರಾ? ದೇವ್ರ ಹತ್ರ ಕೇಳಿದ್ರೇನೆ ವರ ಕೊಡೋದು. ಆದ್ರೆ ಕೇಳ್ದೆ ನಮ್ಮಿಬ್ರನ್ನ ಒಂದು ಮಾಡಕ್ ನೋಡಿದ್ರಲ್ಲ ನಿಮ್ಮಣ್ಣ. ಆ ದೇವ್ರ ಇಲ್ಲದ್ಮೇಲೆ ನಮಗ್ ಯಾಕೆ ಬೇಕಿ ಮದ್ವೆ ಅಂತ ರಾಮನೇ ತಂದೆ ಕೊಟ್ಟ ಮಾತನ್ನ ಉಳ್ಸೋಕೆ ಕಾಡ್ಗ್ ಹೋದ. ಆದ್ರೆ ತಮ್ಮನಿಗೋಸ್ಕರ ಊರನ್ನೇ ಬಿಟ್ಟು ಹೋಗ್ತಿರೋ ನಿಮ್ಮಣ್ಣ ಆ ಶ್ರೀರಾಮನಿಗಿಂತ ಒಂದು ಕೈ ಮೇಲೂರಿ. ಯಾಕಪ್ಪ ಹೀಗ್ ಮಾಡಿದ್ವಿ? ಅಣ್ಣನಿಲ್ದೆ ಅವ್ರಿಗೆ ಜೀವನ ಇಲ್ಲ, ಹಾಗೆ ಅವರಿಲ್ದೆ ನನಗ್ ಜೀವನ ಇಲ್ಲಪ್ಪ. ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ತಿಳಿದು ನನ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಇದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಟಿದ್ರೆ ನಾನು ಸಂತೋಷವಾಗಿ ಸಾಯ್ತಿದ್ನಲ್ಲ. ನೀವ್ಯಾಕೆ ಕಳ್ತೀರ ಮಾವ? ಅವನ್ ಹೋದ್ರೇನು ನಾನಿಲ್ವಾ? ಕೀರ್ತಿನ ನಾನ್ ಮದುವೆ ಆಗ್ತೀನಿ. ನನ್ನ ತಂಗಿ ಬಾಳನ್ನ ಹಾಳು ಮಾಡಿ ಕೊರಗ್ತಾರ ನಾನು. ನನ್ನ ಮಗಳು ನಿನಗ್ ಕೊಟ್ಟು ಪ್ರಾಣ ಬಿಡುತ್ತೀಯ? ನನ್ನ ಮಗಳ ಜೀವನ ಹಾಳು ಮಾಡ್ಬೇಡಿ. ಮುಹೂರ್ತ ಮುಗಿದಕ್ಕೆ ಮುಂಚೆ ನನ್ನ ಮಗಳು ತಾಳಿ ಕಟ್ಬಿಡಿ. ಆಮೇಲೆ ಮಾಡಲ್ಲ, ನಾನೇ ಹೊಡ್ಕೊಡ್ತೀನಿ. ಯಾಕೋ ಇವಳು ತೊಂದರೆ ಕೊಡ್ತಾ ಇದೆಯಾ? ಮದ್ವೆ ಬೇಡ, ದಯವಿಟ್ಟು ಮಾತು ಕೇಳಿ, ಬಂದ್ಬಿಡ್ರ. ಕಾಪಾಡಿ. ಇದು ಕರ್ಕೊಂಡು ಮನೆಗೆ ಹೋಗಿ. ಅಣ್ಣ ಎಲ್ಲಿದ್ರು ಸರಿ, ನೀವು ಹುಡ್ಕೊಂಡು ಕರ್ಕೊಂಬನ್ನಿ. ಗಣೇಶ ನಮ್ ಹಿಂದೆನೆ ಬರ್ತಾ ಇದ್ದಾನೆ. ಅವನು ಈ ಮಿಲ್ಲೊಳಗೆ ಕಾಲಿಡಬಾರ್ದು. ಹೌದು. ನೀನ್ ನನ್ನವಳಾಗ್ಬೇಕು ಅಂತ ಬ್ರಹ್ಮ ಹುಟ್ಟಿಸಿರುವಾಗ ನಿನ್ನ ಬೇರೆ ಒಂದು ಮದುವೆ ಆಗೋದಕ್ಕೆ ನಾನ್ ಬಿಡ್ತೀನ?
ಅಣ್ಣ ಇಲ್ಲೂ ಕಾಣಿಸ್ತಾ ಇಲ್ಲ ಕಣ. ಏನೋ ಮಾಡೋದೀಗ? ಅಣ್ಣ ಅಲ್ಲಿ ಕೀರ್ತಿ ಡ್ಯಾಡಿ ಶಂಕರ ತಮ್ಮನ ಮದುವೆ ನಿಂತು ಹೋಗಬಾರ್ದು ಅಂತ ಕೊಟ್ಟ ಮಾತನ್ನ ಮೀರಿ ವಾಪಸ್ ಬಂದ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸಿ, ನಾ ಬರ್ತೀನಿ. ಶಂಕರ ಏನ್ ಮಾಡ್ತಾ ಇದ್ದೀರಾ? ತಮ್ಮನ್ ಮದುವೆ ನಿಲ್ಬಾರ್ದು ಅಂತ ಹಿಂದೆ ಬಂದವನು ಈಗ ಮತ್ತೆ ಹೋದ್ರೆ ನಿಜವಾಗ್ಲೂ ಈ ಮದುವೆ ಕನ್ಸಾಕಿ ಹೊಡೆದೋಗುತ್ತೆ. ನಿನ್ನಿಂದ ನನ್ನ ತಂಗಿನ ಕಳ್ಕೊಂಡೆ ಅನ್ನೋ ಕೋಪಕ್ಕೆ ನಿಮ್ಮ ಅಣ್ಣ ತಮ್ಮದ್ರ ಮಧ್ಯೆ ಒಗ್ಗಟ್ಟು ಹೊಡಿಬೇಕು ಅಂತ ನಿನ್ನ ಊರ್ ಬಿಟ್ಟು ಹೋಗಾಗ ಮಾಡ್ತೆ. ಇದರಿಂದ ನಾನು ಗೆದ್ದೆ ಅಂತ ಭಾವಿಸಿದ್ದೆ. ಆದ್ರೆ ನಿಮ್ಗಳ ಬಾಂಧವ್ಯದ ಮುಂದೆ ನಿಜ ಜೀವಿತದಲ್ಲಿ ಸೋತ್ಬಿಟ್ಟೆ. ಶಂಕರ, ನಾನ್ ಮಾಡಿದ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಕೊಡದೆ ದಯವಿಟ್ಟು ಇವಳ ನಿಮ್ಮ ಮನೆ ತುಂಬಿಸ್ಕೊಪ್ಪ.